ಅತಿಥಿಗಳು ಬಂದ್ರಲ್ಲ ತುಂಬ ಅಹಂಕಾರ ಜಮ್ದಿದ್ದು ಬಂದರು. ನಾನು ಕಾಲೇಜ್ ಸೀನಿಯರು, ಕಾಲೇಜ್ ಬಿಟ್ಟು ಹೋಗಿದ್ದೀನಿ, ಈಗಿರೋ ಸ್ಟೂಡೆಂಟ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಆದರೆ ಅಲ್ಲಿನ ಸ್ಟೂಡೆಂಟ್ಸ್ ದಬ್ಬಾಳಿಕೆ ಇದೆಯಲ್ಲ, ರ್ಯಾಗಿಂಗ್ ಮಾಡೋಣ ಅಂತ ಬಂದರು. ರಜತ್ತು, ಉಗ್ರಂ ಮಂಜು, ತ್ರಿವಿಕ್ರಮು ಎಲ್ಲ ರ್ಯಾಗಿಂಗ್ ಮಾಡೋಣ, ಗಿಲ್ಲಿಗೆ ಮಜಾ ತೊಗೊಳ್ಳೋಣ, ಆಚೆ ಎಲ್ಲ ನೋಡಿರ್ತಾರಲ್ಲ, ಒಳಗೆ ಹೋಗಿ ರ್ಯಾಗಿಂಗ್ ಮಾಡೋಣ ಅಂತ ಹೋದ್ರು. ಸ್ವತಃ ಅವರೇ ರ್ಯಾಗ್ ಆಗಿಬಿಟ್ರು. ಆ ಪರಿಸ್ಥಿತಿ ಬಿಗ್ ಬಾಸ್ 12ರಲ್ಲಿ ಈ ಸಲ ನಟ ಕೊಟ್ಟಿರ್ತಕ್ಕಂಥ ಗಿಲ್ಲಿ ನಟ ಕೊಟ್ಟಿರ್ತಕ್ಕಂಥ ಒಂದು ಕೂಳೆ, ಒಂದು ಕಿರುಕುಳ. ಏನಾಯಿತು ಅಂದರೆ, ಈ ರಜತ್ತು ಅವನೇ ಕೋಲ್ ಕೊಟ್ಟು ಓಡಿಸ್ಕೊಂಡಂಗೆ ಆಯಿತು. ಹೊಡಿ ಗಿಲ್ಲಿ, ಆ ಥರ ಪರಿಸ್ಥಿತಿ, ಕೋಲ್ ಕೊಟ್ಟು ಓಡಿಸ್ಕೊಂಡಂಗೆ ಆಯಿತು. ರಜತ್ತು ಕೇವಲ ಲೌಡ್ ವಾಯ್ಸ್ ಇದೆ ಅಂತ ಆ ಸ್ಟೇಜನ್ನು ಉಪಯೋಗಿಸ್ಲಿಲ್ಲ, ಆ ವೇದಿಕೆಯನ್ನು ಉಪಯೋಗಿಸ್ಲಿಲ್ಲ. ಧರ್ಮಸ್ಥಳದ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ನೀವು ನೋಡಿದ್ರಿ, ಹೇಗೆ ಕೋಟು ಬೈದು ಉಪ್ಪಿನಕಾಯಿ ಹಾಕಿದೆ. ಎಲ್ಲ ಯೂಟ್ಯೂಬರ್ಸ್ಗೂ ಯಾರ್ಯಾರು ಅಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದೆ, SIT ರಿಪೋರ್ಟ್ ಕೊಟ್ಟಿದೆ, ಹಿಂದೂ ಧರ್ಮದ ವಿರುದ್ಧ ಮಾಡಿದ್ದು ಇದು ಷಡ್ಯಂತ್ರ. ಯಾವುದೋ ಪೇಮೆಂಟ್ ತೊಗೊಂಡು ಆ ರಜತ್ತು ಅಲ್ಲಿ ಮಾತಾಡಿದ್ದು, ಕನ್ನಡ ಜನತೆ ಎಷ್ಟು ಬೈದರೂ ಅವನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದನ್ನು ನೋಡಿದ್ದೀರಾ. ಈಗ ಗಿಲ್ಲಿ ನಟನೆ ಎದುರಾಕೊಂಡಿದ್ದಕ್ಕೆ ಅವ್ನ ಕಮೆಂಟ್ ಸೆಕ್ಷನ್ ಆಫ್ ಆಗಿರೋದನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ಬೋದು. ಆ ಪರಿಸ್ಥಿತಿ ಪಾಪ ರಜತ್ಗೆ ಆಗಬಾರ್ದಾಗಿತ್ತು. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.